ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಕುಲಸ್ವಾಮಿ ಇಷ್ಟದೇವೋ ಜಗದ್ರಕ್ಷಣದೀಕ್ಷಿತಃ ಶರಣಾಗತಸಂತ್ರಾಣಃ ಶ್ರೀನಿವಾಸಃ ಸತಾಂ ಗತಿಃ. ಧ್ಯಾಯೇ ನೃಸಿಂಹಮುರುವೃತ್ತರವಿತ್ರನೇತ್ರಂ ಜಾನುಪ್ರಸಕ್ತಕರಯುಗ್ಮಮಥಾಪರಾಭ್ಯಾಂ ಚಕ್ರಂ ಧರಂಚ ತದತಂ ಪ್ರಿಯಯಾ ಸಮೇತಂ ತಿಗ್ಮಾಂಶುಕೋಟಿ ಅಧಿಕತೇಜಸಮಗ್ರಶಕ್ತಿಂ ವಂದೇ ತುರಂಗವದನಂ ಶಶಿಬಿಂಬಸಂಸ್ಥಂ ಚಂದ್ರಾವದಾತಮಮೃತಾತ್ಮಕರೈಃ ಸಮಂತಾತ್ ಅಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ ಶಂಕಾಕ್ಷಪುಸ್ತಕಸುಬೋಧಮುಖಾಬ್ಜಬಾಹುಂ. ವಿಜ್ಞಾನರೋಚೆ ಪರಿಪೂರಿತಾಂತಃ ಭಾಷ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರ ದ್ವಿಶತ್ರಾತ್ಮಕಸ್ಯ ವಿಷ್ಣೋ ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರೈ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ಅಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾಂ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅಶೇಷವಾಗ್ಯಾಢ್ಯಮಲಾಪಹಂತ್ರೀಂ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗನರ್ತಕೀ ಭವತ್ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ಯಂ ಪ್ರೌರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಕಾರ್ಯಂ ಮೇ ಸಿದ್ಧಿಮಾಯಾತು ಪ್ರಸನ್ನೇ ತ್ವಯಿ ಧಾತರಿ ವಿಘ್ನಾನಿ ನಾಶಮಾಯಾಂತು ಸರ್ವಾಣಿ ಸುರನಾಯಕ. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯಪಾರಾನ್ ವಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷ್ಟವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಯತಿಂ ಭಜೆ.
ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಮಧ್ವ ಸಿದ್ಧಾಂತ ವಾರ್ಧ್ಯುಕ್ತಃ ತತ್ವಪೀಯೂಷಸೇಚಕಃ ತಾಪಂ ಹರತು ಮೇ ಶ್ರೀಮಾನ್ ಜ್ಞಾನಪಂಚಾಸ್ಯ ಚಂದ್ರಮಾಃ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧ್ರುವನು ಪುತ್ರನು ಉತ್ಕಲ. ತಂದೆಯು ರಾಜ್ಯವನ್ನು ಕೊಟ್ಟ ಮೇಲೆ ಅದನ್ನು ಬಿಟ್ಟು ವನಕ್ಕೆ ಹೊರಟುಬಿಟ್ಟಿದ್ದಾನೆ. ಅನಂತರದಲ್ಲಿ ವತ್ಸರ ರಾಜನಾಗಿದ್ದಾನೆ. ಅವರಿಗೆ 6 ಜನ ಮಕ್ಕಳು, ಪುಷ್ಪರ್ಣ, ತಿಗ್ಮಕೇತು, ಇಶಮೂರ್ಜ, ವಸು, ಜಯ ಅಂತ ಹೇಳಿ. ಪುಷ್ಪರ್ಣನಿಗೆ 2 ಮಡದಿಯರು, ಪ್ರಭಾ, ದೋಷ ಅಂತ ಹೇಳಿ. ಪ್ರಭೆಯಲ್ಲಿ ಪ್ರಾತಃಸವನ, ಮಾಧ್ಯಂ ಸವನ, ಸಾಯಂ ಸವನ, ಈ ಸವನಗಳಿಗೆ ಅಭಿಮಾನಿ ದೇವತೆ ಹುಟ್ಟಿದ್ದಾರೆ ಅವರಿಂದ. ದೋಷದಿಂದಾಗಿ ಪ್ರದೋಷ, ನಿಶೀತ, ವ್ಯುಷ್ಟಿ ಎಂಬ ಮಕ್ಕಳಾಗಿದ್ದಾರೆ. ಆಮೇಲೆ ವ್ಯುಷ್ಟಿ ಹಾಗೂ ಪುಷ್ಕರಣಿಯಲ್ಲಿ ಸರ್ವತೇಜ ಅಂತ ಮಗ ಹುಟ್ಟಿದ್ದಾನೆ. ಸರ್ವತೇಜನಿಗೆ ಆಕೃತಿಯಲ್ಲಿ ಚಕ್ಷು, ಆ ಚಕ್ಷುವಿಗೆ ನಡ್ವಲ ಎಂಬ ಮಡದಿಯಲ್ಲಿ ಪುರುಕುತ್ಸ, ತ್ರಿತ, ದ್ಯುತ, ದ್ಯುಮ್ನ, ಸತ್ಯವ್ರತ, ಋತವ್ರತ, ಅಗ್ನಿಷ್ಠೋಮ, ಅತಿರಾತ್ರ, ಸುದ್ಯುಮ್ನ, ಶಿಬಿ, ಉತ್ಕಲ ಅಂತ ಮಕ್ಕಳಾಗಿದ್ದಾರೆ. ಉತ್ಕಲನಿಗೆ ಪುಷ್ಕರಣಿಯ ಮಡದಿಯಲ್ಲಿ ಅಂಗ, ಸುನಾಸ, ಆಖ್ಯಾತಿ, ಕ್ರತು, ಅಂಗಿರಸ, ಗಯ ಅಂತ ಮಕ್ಕಳು. ಹಿರಿಯ ಮಗ ಅಂಗ, ಅವನಿಗೆ ಸುನೀತಾ ಎಂಬ ಮಗಳಲ್ಲಿ ವೇನ ಅಂತ ಮಗ ಹುಟ್ಟಿದ್ದಾನೆ. ಆ ವೇನ ರಾಜನಿಗೆ ಸಂತಾನ ಆಗಿರೋದಿಲ್ಲ. ಅಶ್ವಯಾಗವನ್ನು ಮಾಡ್ತಾನೆ. ಆಗ ಎಲ್ಲರೂ ಹೇಳ್ತಾರೆ, ಪುತ್ರಕಾಮೇಷ್ಟಿ ಯಜ್ಞವನ್ನು ಮಾಡು ಅಂತ ಹೇಳಿ. ಆ ಯಜ್ಞವನ್ನು ಮಾಡಿ ಹೊರಡಬೇಕಾದಾಗ ಶಿವವಿಷ್ಟ ನಾಮಕ ಹರಿ, ಪುತ್ರಕಾಮೇಷ್ಟಿ ಯಜ್ಞಕ್ಕೆ ಶಿವವಿಷ್ಟ ನಾಮಕ ಹರಿ. ಆ ಶಿವವಿಷ್ಟ ನಾಮಕ ಹರಿಯನ್ನು ಹೆಚ್ಚು ಉಪಾಸನೆ ಮಾಡಿದ್ದಕ್ಕಾಗಿ ಬುದ್ಧದೇವರಿಗೆ ಶಿವವಿಷ್ಟ ಅಂತ ಕರೆದಾರೆ. ಶಿವವಿಷ್ಟಾಯ ನಮೋ ಅಂತ ಬರುತ್ತೆ ನಮಕ ಚಮಕದಲ್ಲಿ. ಅಲ್ಲಿ ಅಂದರೆ ಏನು, ಶಿಪಿ ಅಂತಂದರೆ ಮಿಂಚು ಬರುತ್ತೆ. ಮಿಂಚು ಬಂದಾಗ ಒಂದು ಪ್ರಕಾಶ ಬರುತ್ತೆ, ಒಂದು ಸ್ಫೃಕ್ ಅಂತ ಬರುತ್ತೆ. ಆ ಪ್ರಕಾಶದಲ್ಲಿ ಇದ್ದವನು ಶಿಪಿವಿಷ್ಠ. ಪ್ರಕಾಶದಲ್ಲಿ, ಮಿಂಚಿನ ಪ್ರಕಾಶದಲ್ಲಿ ಇರುವ ರೂಪ ಹರಿಯ ರೂಪ. ಆ ದೇವತೆಯ ಇಟ್ಕೊಂಡು ಯಜ್ಞವನ್ನು ಮಾಡಿದ್ದಾರೆ. ಆಗ ಅವನು ಎಷ್ಟೇ ಮಾಡಿದರೂ ಯಜ್ಞಪುರುಷ ಬಂದಿದ್ದಾನೆ, ಪಾಯಸ ಕೊಟ್ಟಿದ್ದಾನೆ, ಇದನ್ನು ಮಡದಿ ಕೊಡು, ಮಕ್ಕಳಾಗ್ತಾರೆ ಅಂತ. ಸ ಶರಾಸನ ಮುದ್ಯಮ್ಯ ಮೃಗಯುರ್ವನಗೋಚರ ಹಂತ್ಯಸಾಧು ಮೃಗಾನ್ ದೀನಾನ್ ವೇನೋ ಅಸೌ ಇತಿ ಅರೋಜ್ಜನಃ. ಆಗ ಆ ಪಾಯಸ ಸ್ವೀಕಾರ ಮಾಡಿದ ಮೇಲೆ ಆ ಅಂಗರಾಜನ ಮಡದಿ ಅವಳು ಮಗನನ್ನು ಜನ್ಮ ಕೊಟ್ಟಿದ್ದಾಳೆ. ಅವನು ಹೇಗಿದ್ದಾನೆ, ಮಾತಾಮಹ, ಆ ಹುಡುಗನ ತಾಯಿ ತಂದೆ. ಅವನು ದುಷ್ಟ. ಅವನ ಸ್ವಭಾವ ಎಲ್ಲ ಸೇರಿಕೊಂಡು ಅಧರ್ಮ ಅಂಶ ಎಂದ ಹುಟ್ಟಿ ಬಂದಿದ್ದಾನೆ. ಹೀಗಾಗಿ ಅಧಾರ್ಮಿಕನಾಗಿಯೇ ಇದ್ದಾನೆ. ಅವನು ಬಾಣ ತೆಗೆದುಕೊಂಡು ಬೇಟೆಗೆ ಹೋದರೆ ಸಾಧು ಮೃಗ ಎಲ್ಲ ಇರ್ತವೆ, ಅದಷ್ಟೇ ಬೇಟೆ ಆಡೋದು. ಭೇಟಿಗೆ ಹೋದಾಗ, ರಾಜಕುಮಾರರು ಭೇಟಿಗೆ ಹೋದಾಗ ಪ್ರಜೆಗಳಿಗೆ ಪೀಡೆ ಕೊಡುವ ಸಿಂಹ, ಹುಲಿ, ಚಿರತೆ ಈ ತರಹದ ಭಯಂಕರವಾದ ಪ್ರಾಣಿಗಳನ್ನು ಭೇಟಿ ಆಡಬೇಕೇ ಹೊರತು, ಓಡಿಸ್ಬೇಕೇ ಹೊರತು ಸಾಧು ಪ್ರಾಣಿಗಳಾದಂತಹ ಈ ಜಿಂಕೆ, ಮೊಲ ಇವನ್ ಭೇಟಿ ಆಡಬಾರದು ಅಂತ ಹೇಳ್ತಾರೆ. ಏನು ಮಾಡೋದಿಲ್ಲ ಯಾರಿಗೂ, ಉದ್ದೇಶಕ್ಕೂ ಅವನ್ನೇ ಭೇಟಿ ಆಡ್ತಾ ಇದ್ದ.
ಇನ್ನು ಸಮಾನ ವಯಸ್ಸಿರ್ತಕ್ಕಂತಹ ಮಕ್ಕಳು ಆಡ್ತಾ ಇರಬೇಕಾದಾಗ ತಾನೇ ಗೆಲ್ಲಬೇಕು. ಅಕಸ್ಮಾತ್ ಸೋತೋದ ಅಂತಂದರೆ ಗೆದ್ದರೆಲ್ಲರನ್ನೂ ನಿರಾಮರಿಸ್ಬಿಟ್ಟಿದ್ದ, ಕೊಂದೇ ಆಗ್ಬಿಡ್ತಿದ್ದ ಅವನು. ಹೀಗೆ ಹೋಗಿ ಹೇಳ್ತಾರೆ, ರಾಜ ಎನ್ನ ಮಗ ಹಿಂಗೆ ನಮ್ಮ ಮಗನ ಕೊಂದ, ರಾಜ ಎನ್ನ ಮಗ ಹಿಂಗೆ ಮಾಡಿದ, ರಾಜ ಎನ್ನ ಮಗ ಹಿಂಗೆ ಮಾಡಿದ. ದಿನಕ್ಕೆ ಕಂಪ್ಲೇಂಟ್ ಕೇಳಿ 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 ಬೇಸತ್ತು ಅವನು ಕಾಡಿಗೆ ಹೊಟ್ಟೋಗ್ಬಿಟ್ಟ. ಅಲ್ಲಿಗೆ ಹೋದಾಗ ಇನ್ನು ಏನು ಮಾಡೋದು, ರಾಜ ಯಾರು ಇಲ್ಲೇ ಇಲ್ಲ, ಕೊನೆಗೆ ತಾ ರಾಜನಾಗಿದ್ದಾನೆ. ಎಲ್ಲರೂ ಅಂದರು, ಋಷಿಗಳು ಅಂದರು, ಏನಕ್ಕೇನ ಪ್ರಕಾರೇನ ರಾಜಕುಮಾರಪ್ಪ, ಅವನಿಗೆ ಪಟ್ಟ ಕೊಡಬೇಕಾದದ್ದು ನ್ಯಾಯವಾಗಿ ಕೊಟ್ಟು ಬಿಡೋಣ ಅಂತ ಎಲ್ಲರೂ ಹೇಳ್ತಾರೆ. ಸ್ವನೀತಿಯ ಅಪೇಕ್ಷೆ ಹಾಗೆ ಇರುತ್ತೆ, ನನ್ನ ಮಗನೇ ಅಂತ ನಮ್ಮ ಅಪೇಕ್ಷೆ ಇರುತ್ತೆ. ಸರಿ ಅಂತ ರಾಜ ಒಪ್ಪಿಸ್ತಾರೆ. ಒಪ್ಪಿಸಿದ ತಕ್ಷಣಕ್ಕೆ ಮಾಡುವ ಮೊದಲನೆಯ ಘೋಷಣೆ ಏನು, ಈಗ CM ಆದ ಕೂಡಲೇ ತಕ್ಷಣಕ್ಕೆ 2 ಫೈಲ್ ಸೈನ್ ಮಾಡಲೇಬೇಕು ಅವರು. ಇವನು ಮಾಡಿದ್ದೇನು, ನಯಸ್ತವ್ಯಂ ನ ದಾತವ್ಯಂ ನ ಹೋತವ್ಯಂ ದ್ವಿಜಾ ಕ್ವಚಿತ್ ತಿನ್ಯವಾರಯತ್ ಧರ್ಮಂ ಭೇರಿ ಘೋಷೆ ಸರ್ವತಃ. ಎಲ್ಲೇ ಯಾರು, ಯಾವ ಬ್ರಾಹ್ಮಣರು, ಯಾವ ಋಷಿಗಳು ಯಾರೂ ಕೂಡ ಯಜ್ಞವನ್ನು ಮಾಡ್ತಕ್ಕದ್ದಲ್ಲ, ದಾನ ಕೊಡಬಾರದು, ಹೋಮ ಮಾಡಬಾರದು. ಹೋಮ ಮಾಡಬೇಕಾ, ವೇನ ಯಸ್ವಹ, ನನಗೆ ಅವಧಿ ಆಗಬೇಕು, ನಾನು ನಿಮಗೆ ಪತಿಯಾಗಿ ಇದ್ದೇನೆ. ಸ್ತ್ರೀ ಆದವಳು ತನ್ನ ಪತಿ ಜೊತೆಗೇ ವ್ಯವಹಾರ ಮಾಡಬೇಕು. ಪರಪುರುಷ ವ್ಯವಹಾರ ಮಾಡಿದರೆ ಅವಳು ಸರಣಿ ಅನ್ಸ್ಕೊಳ್ತಾಳೆ. ಹಾಗೆ ನಾನೇ ನಿಮಗೆ ಪ್ರತ್ಯಕ್ಷ ರಾಜ, ನಾನೇ ದೇವತೆ, ನಿಮಗೆ ರಾಜನೇ ದೇವತೆ ಪ್ರಜೆಗಳಿಗೆ ಅಂತ ಹೇಳ್ತಾ ಇರಬೇಕಾದಾಗ ನನಗಾಗಿ ನೀವು ಯಜ್ಞ ಮಾಡಬೇಕೇ ಹೊರತು ಯಾವನ ವಿಷ್ಣು, ಯಾವನ ರುದ್ರ, ಯಾವನ ಚಂದ್ರ ಎಲ್ಲಿದ್ದಾರೋ ನನಗಾಗಿಯೇ ನೀವು ಮಾಡಬೇಕು. ನಾನೇ ದೇವರು. ಸ್ವರ ಅಲ್ಲೇ ಇಲ್ಲ. ಕೋ ಯಜ್ಞ ಪುರುಷೋ ನಾಮ ಯತ್ರವೋ ಭಕ್ತಿ ಋಷಿ ಭರ್ತೃ ಸ್ನೇಹ ವಿದೂರಣ ಯಥಾಚಾರ್ಯ ಕುಯೋಷಿತಾಂ ವಿಷ್ಣು ವಿರಿಂಚ ಗಿರೀಶ ಇಂದ್ರ ವಾಯು ಯಮ ರವಿ ಪರ್ಜನ್ಯ ಧನದ ಸೋಮ ಕ್ಷಿತಿ ಅಗ್ನಿ ಅಪಾಂಪತಿ ಏತೇ ಚಾನ್ಯ ವಿಬುಧಾ ಪ್ರಭವಃ ವರಶಾಪಯೋ ದೇಹೇ ಭವಂತಿ ನೃಪತೇಃ ಸರ್ವದೇವಮಯೋ ನೃಪಃ ಅಂತ ವಾಕ್ಯ ಹೇಳ್ತಾ ಇದೆ. ಹೀಗಾಗಿ ವಿಷ್ಣು, ಬ್ರಹ್ಮ, ರುದ್ರ, ಇಂದ್ರ, ವಾಯು, ಯಮ, ಸೂರ್ಯ, ಪರ್ಜನ್ಯ, ಕುಬೇರ, ಚಂದ್ರ, ಭೂದೇವತೆ, ಅಗ್ನಿ, ನೀರು, ವರುಣ, ಇಂತಹ ಎಲ್ಲ ದೇವತೆಗಳು ಕೂಡ ಅದರಲ್ಲೇ ಇರ್ತಾರೆ. ತಸ್ಮಾತ್ ಮಾಂ ಕರ್ಮಭಿಃ ವಿಪ್ರಾಹ ಯಜತ್ವಂ ಗತಮತ್ಸರಾಹ. ಅದಕ್ಕಾಗಿ ಎಲ್ಲ ಬ್ರಾಹ್ಮಣರು ಮಾತ್ಸರ್ಯ ಬಿಟ್ಟು ನನಗಾಗಿ ಯಜ್ಞವನ್ನು ಮಾಡಿ ಬಲಿಂ ಮಹ್ಯಂ ಚ ಹರತ. ಭೋ ಚಂದ್ರ ಅತ್ರಾಗಚ್ಚ ಸಂರಕ್ಷ ಬಲಿಂ ಭುಕ್ಷ್ವ ಮಜಮಾನಸ್ಯ ಅಂತ ಬಲಿ ಬಿಡಿಸ್ತಾ ಇರ್ತಾರೆ ಯಜ್ಞ ಮಾಡಿಸಿದ ಮೇಲೆ. ಹಾಗಾಗಿ ಬಲಿ ಯಾರಿಗೆ ಕೊಡಬೇಡ, ನನಗೆ ಕೊಡಬೇಕು, ನೀವು ಬಲಿ ಕೊಡಬೇಕು. ನನ್ನ ಬಿಟ್ಟು ಉತ್ತಮ ಪುರುಷ ನಿಮ್ಗೆ ಯಾರಿದ್ದಾರೆ ಹೇಳಿ ಅಂತ ಈ ರೀತಿಯಾಗಿ ಹೇಳಿದ. ಹನ್ಯತಾಮೇಷ ಪಾಪಃ ಧಾರಣಃ ಜೀವನ್ ಜಗದಸಾವಾಸು ಕುರುತೆ ಬಹವಸಾ ಧ್ರುವಂ. ಕೊಂದಾಕ್ರಿ ಇವನನ್ನು, ಕೊಂದಾಕ್ರಿ ಅಂತ ಎಲ್ಲ ಬ್ರಾಹ್ಮಣರು ಋಷಿಗಳು ಏಕಾಲಕ್ಕೆ ಅಂದರು. ತಕ್ಷಣಕ್ಕೆ ನೋಡಿ ವಿಪ್ರನ ಮಾತು ಹೇಗಿರುತ್ತೆ, ಋಷಿಯ ಮಾತು ಹೇಗಿರುತ್ತೆ. ಭಗವಂತ ಅವರ ಮಾತು ನಡೆಸಿಕೊಡ್ತಾನೆ. ಋಷಿನ ತಮನುಜ್ಞಾನ ವಾಚಮರ್ಥವನ್ನು ಧಾವತಿ. ಹೀಗಾಗಿ ಋಷಿಗಳ ಮಾತನ್ನು ಭಗವಂತ ಅನುಮೋದನೆ ಕೊಟ್ಟ, ಸತ್ಯ ಮಾಡ್ತಾನೆ ಪರಮಾತ್ಮ. ಯಾರು ತಮ್ಮಷ್ಟಕ್ಕೆ ತಮ್ಮ ಜಪ ತಪ ಪಾರಾಯಣ ದಕ್ಷಿಣ ನಮಸ್ಕಾರ ಇರ್ತಾರೋ ಅವರು ಮಾಡುವುದನ್ನು ಭಗವಂತ ಸಿದ್ಧಿಗೊಡ್ಬಿಡ್ತಾನೆ ಮಾತುಗಳಿಗೆ, ಅವರು ಹೇಳ್ತಾಗ್ಬಿಡುತ್ತೆ. ಹೀಗೆ ಭಗವಂತ ಹಾಗೆ ಕೊಟ್ಟ ವರ ಪ್ರಭಾವದಿಂದಾಗಿ ಕೊಂದಾಗ್ರಿ ಅಂತ ಎಲ್ಲ ಋಷಿಗಳು ಏಕಾಲಕ್ಕೆ ಅಂದ ಮಾತಿ ಪ್ರಭಾವದಿಂದ ತಕ್ಷಣಕ್ಕೆ ಸುಟ್ಟು ಬೂದಿ ಆದ. ಅಗ್ನಿ ಇಲ್ಲ, ಕಟ್ಟಿಗೆ ಒಯ್ಯೋದಿಲ್ಲ, ರಾಮ್ ನಾಮ್ ಸತ್ಯ ಹೇ ಅಂತ ಬರೋದಿಲ್ಲ. ಸಭೆಯಲ್ಲಿ ಎಲ್ಲ ಸಮಕ್ಷಮದಲ್ಲಿ ಸುಟ್ಟು ಬೂದಿ ಆಗ್ಬಿಟ್ಟ. ಆಗ ಈ ರೀತಿ ಆಗಬೇಕು ಅಂದಾಗ ಮತ್ತೆ ಪ್ರಾರ್ಥನೆ ಮಾಡ್ತಾರೆ. ಋಷಿಭಿಃ ಸ್ವಾಶ್ರಮಪದಂ ಈ ಗತೆ ಪುತ್ರ ಕಳೇವರಂ ಸ್ವನೀತ ಪಾಲಯಾಮಾಸ ವಿದ್ಯಾಯೋಗೇನ ಶುಚತಿ.
ಹೀಗೆ ಋಷಿಗಳು ಅಂದ ತಕ್ಷಣಕ್ಕೆ ಜಗ್ನು ಹುಂಕುತಿ ವೇನಂ ಹಂತುಂ ಹತಮಚ್ಯುತನಿಂದಯ, ಅಚ್ಯುತನಿಂದ ಮಾಡಿ ಸತ್ತೋಗಿದ್ದಾನೆ ಅಂತ ಋಷಿ ಹೊರಟೋಗಿದ್ದಾರೆ. ಏಕದಾ ಮುನಯಸ್ತೇತು ಸರಯೂ ಸಲಿಲಾಪ್ಲುತಾ ಹುತ್ವಾ ಅಗ್ನಿಂ ಸತ್ಕಥಾ ಚಕ್ರುಃ ಅವಿಷ್ಟ ಸರಿತ್ತಟೆ. ಶರಯೂ ನದಿ ತೀರದಲ್ಲಿ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಯಜ್ಞ ಮಾಡಿದ ಅವಸಾನ ಕಾಲದಲ್ಲಿ ಕೂತಿದ್ದಾರೆ. ವೀಕ್ಷ್ಯ ಉತ್ಥಿತಾನ್ ಮಹೋತ್ಪಾತಾನ್ ಆಹು ಲೋಕ ಭಯಂಕರಾನ್ ಅಪಿ ಅಭದ್ರಂ ಅನಾಥಾಯ ದಸ್ಯುಭ್ಯೋ ನ ಭವೇದ್ಭವಃ. ರಾಜ ಇಲ್ಲದೆ ಇದ್ದರೆ ರಾಜ್ಯದಲ್ಲಿ ಕಳ್ಳಕಾಳ ಹಾವಾಗತ್ತೆ, ಮಹೋತ್ಪಾತಗಳ ಮುಂದೆ ಬರೋ ಅವಕಾಶವಿದೆ ಅಂತ ಏನು ಮಾಡಿದರು. ಆಗ ಚೋರಪ್ರಾಯಂ ಜನಪದಂ ಹೀನಸತ್ವಂ ಅರಾಜಕಂ. ರಾಜ ಇಲ್ಲದಿದ್ದರೆ ಚೋರಪ್ರಾಯವಾಗತ್ತೆ. ಜನಪದ ಅಂದರೆ ಜನಸಮೂಹ ಎಲ್ಲವೂ ಕೂಡ ಏನು ಮಾಡ್ತಾರೆ, ನಿಶ್ಚಯ ಮಾಡಿಕೊಂಡು ವಿನಿಶ್ಚೈತ್ಯಂ ಮೃಷಯ ವಿಪನ್ನಸ್ಯ ಮಹೀಪತಿ ಮಮಂತು ಪುರುಂ ತರಸ ತತ್ರಾಸಿ ಬಾಹುಕೋ ನರಃ. ಆ ಹುಂಕಾರ ಮಾಡ ಮತ್ತೆ ಅದು ಚೇತರಿಸಿಕೊಂಡು ದೇಹ ಇತ್ತು ಮಥನ ಮಾಡ್ತಾರೆ. ಬಾಹುಗಳಿಂದ ಪುರುಷ ಹುಟ್ಟಿ ಬಂದ. ಕಾಕಕೃಷ್ಣ ಅತಿ ಹ್ರಸ್ವಾಂಗ ಹ್ರಸ್ವಬಾಹು ಮಹಾಹನು ಹ್ರಸ್ವಪಾನ್ ನಿಮ್ನನಾಸಾಗ್ರು ರಕ್ತಾಕ್ಷ ತಾಮ್ರ ಧೂಮೂರ್ಧಜಃ. ಕಾಗೆಯಂತೆ ಕಾಗೆಗೂ ಕೂಡ ಕಪ್ಪು ಬಣ್ಣ ಕಡಿಮೆ ಇದೆ. ಬೇಕಿದ್ದರೆ ಕಾಗೆಗೆ ಕಪ್ಪು ಬಣ್ಣವನ್ನು ಇವನು ಸಾಲ ಕೊಡ್ಬೋದು, ಅಷ್ಟು ಕಪ್ಪು ದೇಹ. ಅತಿ ಹ್ರಸ್ವ ಅಂಗ, ಸಣ್ಣ ಅವಯವಗಳು, ಸಣ್ಣ ಸಣ್ಣ ಕೈ, ಸಣ್ಣ ಕಾಲು, ಸಣ್ಣ ಬಾಹು, ದೊಡ್ಡ ತಲೆ, ಹಣೆ ದೊಡ್ಡ ಹಣೆ ಇದೆ. ಹ್ರಸ್ವಪಾತ್, ಚಿನ್ನ ಸಣ್ಣ ಕಾಲುಗಳು, ನಿಮ್ನ ಚೂವ ಮೂಗು, ರಕ್ತಾಕ್ಷ, ಕೆಂಪು ಕಣ್ಣುಗಳು, ಕೆಂಪು ಕೂದಲು. ಹೀಗೆ ಬಂದರು. ನಾನೇನು ಮಾಡಲಿ ಹೇಳಿ ಅಂತ ಕೇಳಿದರು. ನಿಷೀದ, ನಿಷ್ಕೂಡು ಅಂತ ಎಲ್ಲ ಹೇಳಿದರು. ನಿಷೀದ ಹೇಳಿದಕ್ಕೆ ನಿಷಾದ ಜಾತಿಯ ಮೂಲ ಪುರುಷನಾಗಿದ್ದಾನೆ. ಬೇಡ ಜಾತಿ ಮೂಲ ಪುರುಷ ಆದವನು, ನಿಷಾದ ಜಾತಿಗೆ ಮೂಲ ಪುರುಷ ಆಗಿದ್ದಾನೆ ಅಂತ. ಆಮೇಲೆ ಮತ್ತೆ ಪಠನೆ ಮಾಡ್ತಾರೆ. ಆಗ ಭಗವಂತನಿಂದ ಆವಿಷ್ಟನಾಗಿರುವಂತಹ ಪೃಥುರಾಜ, ಲಕ್ಷ್ಮೀದೇವಿ ಸಂಜಾನಿತಕ್ಕಂತಹ ಅರ್ಚಿ ಹುಟ್ಟಿ ಬಂದಿದ್ದಾರೆ ಆ ಬಾಹುಗಳಿಂದ. ಇದೊಂದು ನಿಯಮ ತಿಳ್ಕೊಳ್ಬೇಕು. ಆಚಾರ್ಯ ಬರೀತಾರೆ, ಎಲ್ಲಿ ಲಕ್ಷ್ಮೀದೇವಿಯು ತಾನೇ ಅವತಾರ ಮಾಡಿರ್ತಾಳೆ ಅಲ್ಲಿ ಭಗವಂತ ಬಂದು ಮದುವೆ ಆಗೇ ಆಗ್ತಾನೆ. ಎಲ್ಲಿ ಭಗವಂತನ ಅವತಾರವೋ ಸನ್ನಿಧಾನವೋ ಇರುತ್ತದೆ ಅಂತಂದರೆ ಆ ವ್ಯಕ್ತಿಯ ಮಡದಿಯಲ್ಲಿ ಲಕ್ಷ್ಮೀದೇವಿ ಇರಲೇಬೇಕು, ನಿಯಮ ಇಲ್ಲ. ಪ್ರಕೃತದಲ್ಲಿ ಆ ಅರ್ಚಿಯಲ್ಲಿ ಲಕ್ಷ್ಮೀ ಸನ್ನಿಧಾನ ಇದೆ ಅಷ್ಟೇ. ಯಾಕೆ? ಭಗವಂತನು ರಾಜರಾಜೇಶ್ವರ ಎಂಬ ರೂಪದಿಂದ ಪ್ರವೇಶನಾಗಿದ್ದಾನೆ ಈ ಭುಜ ಚಕ್ರವರ್ತಿನಲ್ಲಿ. ಆಗ ಆನಂದವಾಯಿತು ಇಬ್ಬರಿಗೂ. ಹೇಳ್ತಾರೆ, ಪೃಥುರಾಜ ತಾನು ದೊಡ್ಡವನಾಗಿದ್ದಾನೆ, ಎಲ್ಲ ಮಾತು ಋಷಿಗಳ ಅನುಮೋದನೆಯಿಂದ ಅವರ ಸಮಕ್ಷಮದಲ್ಲಿ ಅಧ್ಯಯನ ಮಾಡಿ ಒಳ್ಳೆಯವನಾಗಿದ್ದಾನೆ. ಸಾಕ್ಷಾತ್ ಭಗವಂತನ ರಾಜರಾಜೇಶ್ವರ ರೂಪದಿಂದ ಕೂಡಿರ್ತಕ್ಕಂಥವನು. ಸೂತ ಎಲ್ಲರೂ ಹೇಳ್ತಾರೆ, ರಾಜ ಎದ್ದೇಳು, ಸೂರ್ಯ ಉದಯ ಆಯಿತು ಅಂತ ಹೇಳಿ ವ್ಯವಸ್ಥೆ ನೋಡ್ತಾರೆ. ಪೃಥುರ್ವಾಚ, ಹೇ ಸೂತ, ಹೇ ಮಾಗಧ ಸೌಮ್ಯ, ವಂದಿನ್ ಲೋಕೆ ಅಧುನಾ ಅಸ್ಪಷ್ಟ ಗುಣಸ್ಯ ಮೇ ಸ್ಯಾತ್ ಕಿಮಾಶ್ರಯೋ ಮಹಾಸ್ತವ ವಯೇಷಃ ಯೋಜ್ಯಸ್ತಾಂ ಮಾಂ ಮಯ್ಯಭೌವನ್ ಜತಾ ಗಿರೋವಃ. ನನ್ನಲ್ಲಿ ಸದ್ಗುಣಗಳಿವೆ ಅಂತ ಹೊಗಳ್ತಾ ಇದ್ದೀರಿ ನೀವು. ನನಗೆ ಆ ಗುಣ ಇಲ್ಲ. ನಂತರ ಇಲ್ಲದೇ ಇದ್ದ ಗುಣಗಳನ್ನು ಹೊಗಳಬೇಡಿ, ಅಹಂಕಾರ ಬರುತ್ತೆ. ರಾಜರನ್ನು ಹೊಗಳಬೇಕು. ಸೂತ ಮಾಗಧ ಒಂದೇ ಹೊಗಳತ, ಅದೇ ಅವ್ರ ಕೆಲಸ. ರಾಜ ಜಯ ಹೋ, ರಾಜ ಬರ್ತಾ ಇದ್ದಾರೆ ಅಂತ ಹೇಳಿ, ಇಂತಹ ಚಕ್ರವರ್ತಿ, ಇಂತಹ ಮಗ, ಇಂತಹ ಶೂರ ಧೀರ ಎಲ್ಲ ಹೇಳಿ ರಾಜ ಬಂದ ಅಂತ ಹೇಳಬೇಕು. ಅದಕ್ಕಷ್ಟೇ ಸ್ಯಾಲ್ರಿ ಅವರಿಗೆ, ಸ್ಯಾಲ್ರಿ. ಸಾಧನ ಎಲ್ಲರೂ ಹೇಳ್ತಿದ್ದೀರಿ, ನಾನು ಆ ಗುಣ ಈ ಗುಣ ವರ್ಣನೆ ಮಾಡ್ತಾ ಇದ್ದೀರಿ, ಅವ್ಯಾವ ನಂತರ ಇಲ್ಲ, ಎಲ್ಲ ಭಗವಂತನಿಗೆ ಇದೆ, ನಾನು ಹೊಗಳಬೇಡಿ ಅಂತಾರೆ. ಆ ರೀತಿಯಾಗಿ ಹೇಳಿದ ಮೇಲೆ ಪೃಥ್ವಿರಾಜನ ಬಗ್ಗೆ ಹೇಳ್ತಾ ಹೋಗ್ತಾರೆ.
ಒಂದು ಸಲ ಪ್ರಜೆಗಳು ಬರ್ತಾರೆ, ರಾಜ ಊಟಕ್ಕೆ ಅನ್ನ ಕೊಡು ಅಂತ ಕೇಳ್ತಾರೆ. ಏನಿದು, ಪ್ರಜೆಗಳಿಗೆ ಮನೆಯಲ್ಲಿ ಆಹಾರ ಇಲ್ಲವೇ? ಎಲ್ಲರೂ ಬಂದು ಊಟ ಕೊಡೋದು ಕೇಳ್ತೀನಿ. ಆಯಿತು, ವಿಚಾರಿಸ್ತಾನೆ. ಭೂಮಿಯಿಂದ ಧಾನ್ಯ ಉತ್ಪತ್ತಿ ಆಗಲೇ ಇಲ್ಲ ಅಂತಾಯಿತು. ಆಗ ಭೂಮಿ ಹತ್ರ ಹೋಗ್ತಾರೆ. ಹೇ ಭೂದೇವಿ, ನಿನಗೆ ಭೂಸ್ವಾಹ, ಭುವಸ್ವಾಹ, ಸ್ವಸ್ವಾಹ, ಭುವ ಸ್ವಸ್ವಾಹ ಅಂತ ಹೇಳಿ ಆಹುತಿಯನ್ನು ಕೊಟ್ಟೆ ತಾನೇ ಎಲ್ಲರ ಮುಂದೆ ಹೋಗ್ತೀವಿ, ಬೇರೆ ಯಜ್ಞವನ್ನು ಮಾಡ್ತಾರೆ. ಪ್ರಜೆಗಳು ಕೊಡುವ ಆಹುತಿ ಸ್ವೀಕಾರ ಮಾಡಿಕೊಂಡು ನೀನು ಧಾನ್ಯ ಕೊಡದೇ ಇದ್ದರೆ ಹೇಗೆ? ನಾನು ಶಾಸನ ಮಾಡ್ತೀನಿ, ಖಬರ್ದಾರ್, ಏನ್ತಿದ್ದೆ ನೀನು? ಈಗ ನನ್ನ ಎಲ್ಲ ಪ್ರಜೆಗಳಿಗೆ ಆಹಾರ ಕೊಡು ಅಂತ. ಆಗ ಹೇಳ್ತಾರಂತೆ ಭೂದೇವಿ, ಹಿಂದಕ್ಕೆ ಎಲ್ಲ ಕೊಡ್ತಾ ಇದ್ದೆ ರಾಜ. ದುಷ್ಟ ರಾಜರು ಬಂದು ನಿಮ್ಮ ನಿಮ್ಮ ತಂದೆ ವೇನ ದುಷ್ಟ ಎಲ್ಲ ತಗೊಂಡು ಹಾಳು ಮಾಡಿ ಅಸುರರಿಗೆ ಹಂಚ್ತಾ ಇದ್ದ. ನಮಗೇನು ಯಾರಿಗೂ ಹರಿಭಕ್ತ ಸಿಗ್ತಾ ಇರಲಿಲ್ಲ. ನಾನು ಸೃಷ್ಟಿ ಮಾಡಿಕೊಡುವ ಧಾನ್ಯಗಳು ಇವು ಅಸುರ ಪಾಲಕ್ಕೆ ಆಗಬೇಕು, ನಾನು ಅದಕ್ಕೆ ಕೊಡ್ತೇನೆ, ನಿಲ್ಲಿಸಿಬಿಟ್ಟಿದ್ದೇನೆ ಅಂತ. ಈಗ ಆಯ್ತಲ್ಲ, ನೀನು ಕೊಡು ಅಂತಂದು. ಆಗ ಭೂದೇವಿ ಹೇಳ್ತಾಳಂತೆ, ಎಲ್ಲ ಯೋನಿಗಳಿಗೆ, ಸರ್ವ ಪ್ರಾಣಿ ಕೋಟಿಗಳಿಗೆ ನಾನು ಆಹಾರ ಕೊಡ್ತೇನೆ. ಅವರಲ್ಲಿ ಯೋಗ್ಯರಾದಂಥವರನ್ನು ನಾನು ಗೋರೂಪದಿಂದ ಇರ್ತೇನೆ. ಆಕಳು ಹಾಲು ಕೊಡಬೇಕು ಅಂದರೆ ವತ್ಸ ಇರಬೇಕು. ನೀನು ವತ್ಸವನ್ನು ತಂದು ಮುಂದೆ ನಿಲ್ಲಿಸು. ಆಯಾ ಯೋನಿಯಲ್ಲಿ ಇರುವ ಉತ್ತಮರನ್ನು ವತ್ಸವನ್ನಾಗಿ ಮಾಡಿ ಮುಂದೆ ನಿಲ್ಲಿಸು. ಕೆಚ್ಚಲು ಹಾಲು ಸುರಿಸ್ತೇನೆ, ಆ ಯೋನ ತಕ್ಕಂತೆ ಆಹಾರ ಬರ್ತಾ ಹೋಗುತ್ತೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಆಗ ಅವರು ರಾಜ ಬಂದು ಹೇಳಿದ ಎಲ್ಲ ಥರ ಆಗಲಿ ಅಂತ ಹೇಳಿ. ಆಗ ಏನು ಮಾಡ್ತಾರೆ, ಸ್ವಯಂಭೂಮನ ವತ್ಸವನ್ನು ಮಾಡಿಕೊಂಡು ಎಲ್ಲ ಔಷಧಿಗಳನ್ನು ಪಡೆದಿದ್ದಾರೆ ದೇವತೆಗಳು. ಋಷಿಗಳು ಬೃಹಸ್ಪತ್ಯಾಚಾರ ವತ್ಸವನ್ನು ಮಾಡಿಕೊಂಡು ಚಂದ್ರಮಯಮ ಪಡೆದಿದ್ದಾರೆ. ಸುರಗಣರು ಇಂದ್ರನನ್ನು ವತ್ಸವನ್ನಾಗಿ ಮಾಡಿ ಸೋಮರಸವನ್ನು ಪಡೆದಿದ್ದಾರೆ. ಕೆಚ್ಚದಿಂದ ಹಾಲು ಸುರಿಯಬೇಕು. ಆ ಯೋನಿಯವರು ಯಾರು? ಸುರರ, ಅಸುರರ, ಮನುಷ್ಯರ, ಆ ತಕ್ಕಂಗೆ ಆಹಾರ ಬರ್ತಾಯಿತ್ತು ಅವರಿಗೆ. ಪಿತೃಗಳು ಅರ್ಯವನನ್ನು ವತ್ಸವನ್ನಾಗಿ ಮಾಡ್ತಾರೆ, ಕವ್ಯವನ್ನು ಪಡೆದಿದ್ದಾರೆ. ಸಿದ್ಧರು ಕಪಿಲ ನಾಮಕ ಪರಮಾತ್ಮನನ್ನು ವತ್ಸವನ್ನ ಮಾಡಿದ್ದಾರೆ, ಸಂಕಲ್ಪವನ್ನು ಪಡೆದಿದ್ದಾರೆ, ಸಿದ್ಧಿಯನ್ನು ಪಡೆದಿದ್ದಾರೆ. ಮಾಯಿಗಳಂಥವರು ಮಯನ ವತ್ಸವನ್ನ ಮಾಡಿದ್ದಾರೆ, ಆಗ ಧಾರಣಾಮಯ ಅಂತ ವಿದ್ಯೆ ಪಡೆದಿದ್ದಾರೆ. ಯಕ್ಷ, ರಾಕ್ಷಸ, ಭೂತ, ಪಿಶಾಚ ಎಲ್ಲರೂ ಕೂಡ ಭೂತೇಶನನ್ನು ವತ್ಸವನ್ನ ಮಾಡಿದ್ದಾರೆ, ಆಗ ಧಾರಣಾಮಯೀ ಪಡೆದಿದ್ದಾರೆ. ಆಮೇಲೆ ಭೂತೇಶ ವತ್ಸವ ಮಾಡಿಕೊಂಡು ಕಪಾಲ ಪಾತ್ರೆಯಲ್ಲಿ ಅವರು ಆ ಹಸವನ್ನು ಪಡೆದಿದ್ದಾರೆ. ದಂದಶೂಕ ಸರ್ಪಗಳೆಲ್ಲವೂ ಕೂಡ ತಕ್ಷಕನನ್ನು ವತ್ಸವನ್ನ ಮಾಡಿದ್ದಾರೆ. ಬೆಲೆ ಎಂಬ ಪಾತ್ರೆಯಲ್ಲಿ ವಿಷವನ್ನು ಪಡೆದಿದ್ದಾರೆ. ಎಲ್ಲ ಪಶುಗಳು ಗೋವನ್ನು ವಿಷವನ್ನು ಮಾಡಿ ಅರಣ್ಯ ಎಂಬ ಪಾತ್ರೆಯಲ್ಲಿ ಅವರು ಆಹಾರ ಪಡೆದಿದ್ದಾರೆ. ಹೀಗೆ ಎಲ್ಲ ವಟಗಳು, ವನಸ್ಪತಿಗಳೆಲ್ಲವೂ ಕೂಡ ವತ್ಸವನ್ನ ಮಾಡಿಕೊಂಡು ಅವರು ಆ ಬೆಟ್ಟಗಳನ್ನು ಪಡೆದಿದ್ದಾರೆ. ಹೀಗೆ ಎಲ್ಲ ಯೋನಿಗಳಿಗೆ, ಆಯಾ ಯೋನಿಗಳಿಗೆ ಏನೇನು ಬೇಕೋ ಅವೆಲ್ಲವನ್ನು ಕೂಡ ವತ್ಸದಲ್ಲಿ ಬರಬೇಕು. ಹಾಲು ಕೆಚ್ಚಲಿಂದ ಹಾಲು ಬೀಳಬೇಕು. ಬಿದ್ದ ಹಾಲು ಆ ಯೋನಿ ತಕ್ಕಂತೆ ಆಹಾರ ಆಗ್ತಿತ್ತು. ಹೀಗೆ ತತಃ ಮಹೀಪತಿ ಪ್ರೀತಃ ಸರ್ವಕಾಮ ದುಧಾ ಮಹೀಂ ದುಹಿತೃತ್ವೇ ಚಕಾರೇ ಮಾಂ ಪ್ರೇಮ್ನಾ ದುಹಿತೃವತ್ಸಲಃ. ಆ ಕ್ಷಣದಿಂದ ಭೂದೇವಿ ನನ್ನ ಮಗಳಾಗಿದ್ದಿ ನೀನು ಅಂತ ಪ್ರೀತಿಯಿಂದ ಅಪ್ಪಿಕೊಂಡ ರಾಜ. ಅದಕ್ಕಾಗಿ ಆ ಕ್ಷಣದಿಂದ ಭೂಮಿಗೆ ಪೃಥ್ವಿ ಹೆಸರಾಯಿತು. ಕುತರಾಜನ ಪುತ್ರಿ, ಅದಕ್ಕಾಗಿ ಪೃಥ್ವಿ ಹೆಸರಾಯಿತು ಅಂತ. ಆಮೇಲೆ ಆ ತಿರುಸ್ಕೆಯಿಂದ ಅವರು
ಯಜ್ಞವನ್ನು ಶುರು ಮಾಡಿದ್ದಾರೆ, ಅಶ್ವಮೇಧ ಯಾಗವನ್ನು ಮಾಡಿದ್ದಾರೆ. ಸರಸ್ವತಿ ತೀರ್ಥದಲ್ಲಿ 100 ಅಶ್ವಮೇಧ ಮಾಡಬೇಕು ಅಂತ ಸಿದ್ಧರಾಗಿದ್ದಾರೆ. 99 ಅಶ್ವಮೇಧ ಯಾಗ ಮುಗೀತು. 100ನೇದು ಮಾಡಬೇಕಾದಾಗ ಇಂದ್ರದೇವರು ವಿಘ್ನ ಕೊಟ್ಟಿದ್ದಾರೆ. ಆಗ ಋಷಿ ಹೇಳ್ತಾರೆ, ಅಗೋ ಹೊಂಟಿದ ನೋಡು, ಅಲ್ಲಿ ಕುದುರೆ ಕಳ್ಳವೈದ್ಯ ನೋಡು ಅಂತ. ತಕ್ಷಣಕ್ಕೆ ಆಗ ಈ ಪುತ್ರರಾಜ ಪುತ್ರ ಬೆಂಡು ಹೋಗಾಗ ಅಲ್ಲಿ ಜಟಿಲ ಭಸ್ಮ ಚೆನ್ನ ವಿಷ ಹಾಕೊಂಡು ಬಿಟ್ಟೋಗ್ಬಿಟ್ರು. ರಕ್ತ ವಸ್ತ್ರ ಬಿಟ್ಟೋಗ್ಬಿಟ್ರು. ಅದನ್ನು ಸ್ವೀಕಾರ ಮಾಡಿ ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ ಅಂತ ಹಿಂದೆ ಹೋಗಿದ್ದಾರೆ ಆ ಮತದವರು. ಅನಂತರದಲ್ಲಿ ಮತ್ತೊಂದು ಸಲ ಆ ಕುದುರೆ ಕದ್ದು ಬಿಡ್ತಾರೆ. ಹಿಂದೆ ಹೋಗಿದ್ದಾನೆ ಪುತ್ರದ ಮಗನ ಹೋಗಿ ಕ್ಷಣ ಬೆನ್ನು ತುಂಬ ಹೋದರು. ಆಗ ಹರಿ ಹೇಳ್ತಾರಂತೆ, ಬ್ರಹ್ಮದೇವರು ಹೇಳ್ತಾರೆ, ಭಗವಂತನಿಂದ ಆಜ್ಞೆ ಪಡೆದಂತ ಹೇಳ್ತಾರೆ, ಯಜ್ಞ ನಿಲ್ಲಿಸಿಬಿಡಪ್ಪ, 100 ಅಶ್ವಮೇಧ ಯಾಗವನ್ನು ಮಾಡುವ ಅಧಿಕಾರ ಇದ್ದದ್ದು ಇಂದ್ರದೇವರಿಗೆ ಮಾತ್ರವೇ ಇದೆ. ನೀನು ಏಕ ಊನ ಶತಕ್ರತು ಅಂತಾಗು, ಶತಕ್ರತು ಇಂದ್ರ ಆಗಲಿ ಅಂತ. ಆ ಇಂದ್ರದೇವರನ್ನು ಹೋಗಿ ತಡೆದಂತಹ ಶಕ್ತಿಯುಳ್ಳವಾದಕ್ಕಾಗಿ ಈ ಪುತ್ರನಿಗೆ ವಿಜಿತಾಶ್ವ, ಆ 100ನೇಯ ಅಶ್ವವನ್ನು ತಂದವನು ಅಂತ ಹೆಸರಾಯಿತು ಅಂತ ಹೇಳ್ತಾರೆ. ಹೀಗೆ ಯಜ್ಞವನ್ನು ಅಲ್ಲಿಗೆ ಬ್ರಹ್ಮದೇವರ ಮಾತಿನ ಬಿಟ್ಟುಬಿಟ್ಟಿದ್ದಾರೆ. ಇಂದ್ರದೇವರಂತಾರೆ, ನಾನು ಮಾಡಿದ್ದು ನನ್ನ ಸ್ಥಾನ ಹರಿಯ ಆಜ್ಞೆಯಿಂದ ನಾನು ಮಾಡಿದ್ದು ಅಂತಾರೆ. ಆಗ ಕ್ಷಮೆ ಯಾಚನೆ ಮಾಡ್ತಾನೆ ಪುತ್ರರಾಜ, ಇಷ್ಟು ಹರಿಭಕ್ತ ಅದರಿಂದಾಗಿ. ಆಗ ಇತ್ತಂ ಸಲೋ ಗುರುಣ ಸಮಾಧಿಷ್ಠ ವಿಷಾಂ ಪತಿ ಅದು ಕೃತವಾನ್ ಸಖ್ಯಂ ಮಗೋ ನಾಪಿ ಚ ಸಂದದೆ. ಸ್ನೇಹ ಬೆಳೆಸಿಕೊಂಡಿದ್ದಾರೆ, ತಪಸ್ಸು ಮಾಡ್ತಾ ಇದ್ದಾನೆ. ಭಗವಂತ ಪ್ರತ್ಯಕ್ಷನಾಗಿ ಬಂದ, ನೀನು ಧರ್ಮದಿಂದ ರಾಜ್ಯಪಾಲನೆ ಮಾಡು ಪೃಥುರಾಜ, ನಿನಗೆ ಯೋಗ್ಯ ಗುರುಗಳ ದರ್ಶನಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಯಾವ ಜ್ಞಾನ ಪಡೆದರೆ ಮೋಕ್ಷ ಆಗುತ್ತೋ ಅಂಥ ಜ್ಞಾನ ಹೇಳ್ಕೊಡುವಂಥವ್ರು ನಿಂಗೆ ಬರ್ತಾರೆ ಅಂತ. ಆಯಿತು ಅಂತ ಯಜ್ಞವನ್ನು ಮಾಡಿ ತಾನು ಆ ತರಹ ಮಾಡ್ತಾ ಇದ್ದಾನೆ. ಆಗ ಅವರನ್ನು ಆ ಪುತ್ರರಾಜನ ಉದ್ಧಾರ ಮಾಡೋದಕ್ಕಾಗಿ ಸನಕಾದಿಗಳು ಬರ್ತಾ ಇದ್ದಾರೆ ಆಕಾಶದಿಂದ. ಅವರು ಹೇಗಿತ್ತು ಬರುವ ಕಾಲಕ್ಕೆ ಅಂತಂದರೆ, ನಮಗೆಲ್ಲರಿಗೂ ಕೆಲವೊಂದು ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಪುಣ್ಯಕ್ಷೇತ್ರಕ್ಕೆ ಹೋದಾಗೋ, ದೇವಸ್ಥಾನಕ್ಕೆ ಹೋದಾಗೋ, ನರಸಿಂಹದೇವರ ಸನ್ನಿಧಾನ ಅಥವಾ ವೆಂಕಟೇಶ್ವರ ಸನ್ನಿಧಾನಕ್ಕೆ ಹೋದ ಕಾಲಕ್ಕೋ, ಇನ್ನೆಲ್ಲೋ ಹೋಗೋ ಕಾಲಕ್ಕೋ, ಬೇಡ ಗಂಗಾದಿ ನದಿ ತೀರಕ್ಕೆ ಹೋದ ಕಾಲಕ್ಕೋ ಮನಸ್ಸು ನಿರ್ಮಲವಾಗಿರುತ್ತೆ. ಒಂದು ಜಪ ಪಾರಾಯಣ ಪ್ರದಕ್ಷಿಣೆ ಮಾಡೋಣ ಅಂತ ಬುದ್ಧಿ ಬರುತ್ತೆ. ಯಾವ ಟೆನ್ಷನ್ ಇರೋದಿಲ್ಲ, ಆ ವೈಬ್ರೇಷನ್ಸ್ ಬರ್ತಾ ಇರುತ್ತೆ. ಯಾಕೆ ಅಂದರೆ ಅಲ್ಲಿ ಎಷ್ಟೋ ಜನರು ಸಜ್ಜನರು ತಪಸ್ಸು ಮಾಡಿಕೊಂಡು ಆ ಸ್ಥಳದ ಪ್ರಭಾವದಿಂದ, ಪುಣ್ಯ ಪ್ರಭಾವದಿಂದ ಅಲ್ಲಿ ಎಲ್ಲ ಕಡೆಗೂ ಆ ಸಿದ್ಧಿ ಇದ್ದೇ ಇರುತ್ತೆ. ಹಾಗೆ ಸ್ವಾಮಿಗಳು ಬಂದರು ಅಂತಂದರೆ ಎಲ್ಲಿದೋ ಅಂತ ನಿರ್ಮಲವಾದಂತಹ ಮನಸ್ಸಿನ ಫೀಲಿಂಗ್ ಇರುತ್ತೆ. ರಾಮದೇವರು ಪೂಜೆ ಬಂದಿದ್ದಾರೆ ಅಂತಂದರೆ ಆ ರಾಮದೇವರು ಇರೋ ತನಕನೂ ಮನಸ್ಸು ನಿರ್ಮಲವಾಗಿರುತ್ತೆ, ಟೆನ್ಷನ್ ಇರೋದಿಲ್ಲ. ಮೊನ್ನೆ ಈ ಸೌರಭ ವಿದ್ಯಾಲಯ ಫಂಕ್ಷನ್ಗೆ ಹೋಗಿದ್ದೆ ಮೈಸೂರಿನಲ್ಲಿ. ಸ್ವಾಮಿಗಳವರಿಗೆ ಅಷ್ಟಪಂಚಕ ಉಪವಾಸ, ಹುಣ್ಣಿಮೆ ದಿವಸ 7 ಕಾಲಿಗೆ ಕೂತಿದ್ದಾರೆ ಪಾದಪೂಜೆಗೆ. 2:15 ಎದ್ದು ಬಂದಿದ್ದಾರೆ. 2:15 ಸ್ನಾನ ಮಾಡಿ ಪಾಂತಾಗಿ ಪೂಜೆ ಮಾಡಿದ್ದಾರೆ. ಆಮೇಲೆ ಎಲ್ಲರಿಗೂ ಮಂತ್ರಾಕ್ಷತೆ, ಅವರು ಉಪವಾಸ ಮಂತ್ರಾಕ್ಷತೆ ಕೊಟ್ಟು ಕಳಿಸಿ ಸೌರಭ ಫಂಕ್ಷನ್ ಒಂದು ಸಮಾರಂಭ ಮಾಡಿಕೊಂಡು ಮತ್ತೆ ಹೋಗಿ ಮತ್ತೆ ಸಾಯಂಕಾಲ ಪ್ರವಚನ ಬಿಡುವೇ ಇಲ್ಲ. ಯಾಕೆ ಅಷ್ಟು ಜನ ಬಂದಿದ್ದಾರೆ? ಅವರು ಮಾಡುವ ತಪಸ್ಸಿನ ಪ್ರಭಾವದಿಂದ, ಅವರ ಪುಣ್ಯದಿಂದ ನಮಗೆ ಇರುವಂತಹ ಆ ಸಂಸಾರಿಕ ದುಃಖ ನಿವೃತ್ತಿ ಆಗಲಿ ಅಂತ ಹೇಳಿ ಮಂತ್ರಾಕ್ಷತೆಯನ್ನು ನಮ್ಮ ಮನೆಯಲ್ಲೇ ಕಲಿಸಬಹುದು. ಒಂದು ಚಟಿಗೆ ಅರಿಶಿನ ಹಾಕಿ 1-2 ಸ್ಪೂನಷ್ಟು ಕುಂಕುಮ ಕಲಿಸ್ಬಿಟ್ರೆ ಕೆಂಪು ಮಂತ್ರಾಕ್ಷತೆ ಆಗಿ ಆಗುತ್ತೆ.
ನಾವು ಲಕ್ಷ ಮಾಡಿದ್ದೀವಿ ಕೊಡ್ತೀವಿ ಬರ್ರಿ ಇದು ಕೆಲಸ ಆಗತ್ತಾ? ಇಲ್ಲ. ಸ್ವಾಮಿಗಳವರು ಕೊಟ್ಟರೆ ಕೆಲಸ ಆಗತ್ತೆ. ಯಾಕೆ? ತಮ್ಮ ಸಿದ್ಧಿಯನ್ನು ಅಲ್ಲಿ ಹಾಕ್ತಾರೆ. ಅವರು ಜಪವನ್ನು ಮಾಡಿದ, ಅನುಷ್ಠಾನ ಮಾಡಿದ, ಪೂಜೆ ಮಾಡಿದ ಕೈಯಿಂದ ಕೊಡ್ತಾರೆ. ಸಾಮೃತವಾದ ಕರ ಅದು, ಅಮೃತ ತುಲ್ಯವಾದ ಒಂದು ಕರದಿಂದ ಕೊಟ್ಟಕ್ಕೆ ಕೆಲಸ ಆಗತ್ತೆ. ಹೀಗೆ ನಾವು ಕಾಣುವ ಸಿದ್ಧ ಪುರುಷರು ಇವರೊಬ್ಬರೇ ಈಗ ಕಾಣ್ತಾ ಇದ್ದೇವೆ. ಬ್ರಹ್ಮದೇವರ ಮಾನಸ ಪುತ್ರರು ಕೃತರಾಜನ ಉಪದೇಶ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಸಣ್ಣ ಉದಾಹರಣೆ ಹೇಳ್ತೇನೆ. ಯಾವನೋ ಒಬ್ಬನು ಮೇಕೆಯನ್ನು ಸಂಹಾರ ಮಾಡಿ ಮಾಂಸ ಮಾರಬೇಕು ಅಂತಾನೆ ಅಂತ ಇಟ್ಕೊಳ್ಳೋಣ. ಕುತಿಯನ್ನು ಒಮ್ಮೆ ಹೊಡೆಯಲ್ಲ, ಅವರು ಕತ್ತರಿಸ್ತಾರೆ. ಚರ್ಮ, ನರ, ಭಾಳ ಯಾತನೆ ಅದು. ಜೀವಂತವಾಗಿದ್ದಾಗ ಶರಚ್ಛೇದವನ್ನು ಒಮ್ಮೆ ಮಾಡೋದು ಮುಗಿದೋಯ್ತು. ಹಂಗಲ್ಲ, ನಿಧಾನ ಕಟ್ ಮಾಡ್ತಾರಲ್ಲ, ಭಾಳ ಯಾತನೆ ಆಗುತ್ತೆ. ಆ ಪ್ರಾಣಿಗಳ ಮಾಂಸ ತಿನ್ನುವ ಪ್ರಾಣಿಗಳ ದೇಹವನ್ನು ಛೇದನೆ ಮಾಡೋದು. ಆ ಕೆಲಸ ಇದ್ದಕ್ಕಂಥವನು ಈ ಸನಕಾದೃಷ್ಟಿ ಬಿದ್ದ ಕೂಡಲೇ ಕೆಲ ಚಾಕು ಒಗೆದು ಬಿಟ್ಟು ಅದನ್ನು ಮುದ್ದಾಡ್ತಾನೆ. ಉದಾಹರಣೆ ಹೇಳಿದೆ. ಅಂದರೆ ಯಾರು ಅಧರ್ಮ ಪ್ರವೃತ್ತರಾಗಿದ್ದಾರೆಯೋ ಸನಕಾದಿ ದೃಷ್ಟಿ ಬಿದ್ದ ಕೂಡಲೇ ಧರ್ಮಾಚರಣೆ ಮಾಡ್ತಾ ಇದ್ವಿ. ಲೋಕದಲ್ಲಿ ಸನಕಾದಿ ಇರುವ ತನಕನೂ ಯಾರೂ ಕೆಟ್ಟ ಕೆಲಸ ಮಾಡ್ತಾನೇ ಇರಲಿಲ್ಲ. ಅವರು ಕೆಳಗಿಳಿದು ಬರ್ತಾ ಇದ್ದಾರೆ. ಋತುರಾಜ ಉವಾಚ ಕಿಂತಶ್ಚ ದುರ್ಲಭತರಮಿಹ ಲೋಕೆ ಪರತಚ ಯಸ್ಯ ವಿಪ್ರಾ ಪ್ರಸಿದಂತಿ ಶಿವೋ ವಿಷ್ಣುಶ್ಚ ಸಾನುಗಃ. ರುದ್ರ, ಇಂದ್ರಾದಿ, ವಿಷ್ಣು ಎಂಬ ಎಲ್ಲ ದೇವತೆಗಳು ಪ್ರಸನ್ನರಾಗಬೇಕು ಅಂತಂದರೆ ನಿಮ್ಮಂತಹ ವಿಪ್ರ ಪೂಜೆ ಮಾಡಿದ್ರೆ ಆಗುತ್ತೆ ಸ್ವಾಮಿ ಅಂತ ಹೇಳಿ ಸ್ವಾಗತವನ್ನು ಹೇಳಿ ಅವರಿಗೆ ನನಗೆ ಜ್ಞಾನದ ಉಪದೇಶ ಮಾಡಿ ಅಂತ ಕೇಳ್ತಾರೆ. ಸನತ್ ಕುಮಾರರು ಉಪದೇಶ ಮಾಡ್ತಾರೆ. ಭಗವಂತನಲ್ಲಿ ರತಿ, ಅನ್ಯತ್ರ ಅರತಿ, ಇದು ಮೋಕ್ಷ ಕಾರಣ ಅಂತ ಹೇಳ್ತಾರೆ. ಮೋಕ್ಷ ಕಾರಣವಾದ ಯಾವುದು ಅಂತಂದರೆ ಷಡ್ಗುಣೈಶ್ವರ್ಯ ಪೂರ್ಣನಾದ, 6 ಗುಣ ಅಷ್ಟೇ ಅಲ್ಲ, ಅನಂತ ಗುಣಗಳು, ಒಂದೊಂದು ಗುಣವೂ ಅನಂತ. ಹೀಗೆ ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ, ನಿಯಮನಕರ್ತ ಅಂತ ಗುಣ ಇವೆ. ಸೃಷ್ಟಿಕರ್ತೃ ಪರಮಾತ್ಮ ಅಂತ ಒಂದು ಗುಣ ಇದೆ. ಆ ಒಂದು ಗುಣವೂ ಕೂಡ ಅನಂತವಾಗಿವೆ. 84 ಲಕ್ಷ ಯೋನಿ ಜೀವರು. ಆ ಇರುವೆ ಎಂಬ ಒಂದು ಯೋನಿಯಲ್ಲಿ ಎಕ್ಸ್ ಎಂಬಂತಹ ಜೀವರಾಶಿ ಎಷ್ಟು ಸಲ ಜನ್ಮ ಆಗಿದೆ ಯಾರಿಗೆ ಗೊತ್ತು? ನಾವು ಕಾಣ್ತೀವಿ, ಕೆಂಪಿರುವಿ, ಕಪ್ಪಿರುವಿ, ಕಟ್ಟಿರುವಿ, 3 ನಮಗೆ ಗೊತ್ತು. ತಿರುಮಲ ಫಾರೆಸ್ಟ್ನಲ್ಲಿ 200 ಜಾತಿ ಇರುವೆಗಳಿವೆ. ಇರುವೆಗಳು ಇರುವೆ ಒಂದು ಯೋನಿಯಲ್ಲಿ, ಇರುವೆ ಒಂದು ಯೋನಿಯಲ್ಲಿ ಜಾತಿಗಳು 10 ಬಂದಿದ್ದಾವೆ. ತಿರುಮಲದಲ್ಲಿ ಮಾತ್ರ 200. ಇಡೀ ಪ್ರಪಂಚ ಒಳಗೊಂಡ ಎಷ್ಟು ಜಾತಿ ಇರಬಹುದು ಇರುವೆಗಳಲ್ಲಿ? ಅಷ್ಟೆಲ್ಲ ಅಂದರೆ ಕಟ್ಟಿರುವಿಯಾದ, ಕೆಂಪಿರುವಿಯಾದ, ಕಪ್ಪಿರುವಿಯಾದ, ಮತ್ತು ಇನ್ನೊಂದಿರುವಿಯಾದ. ಆ ಇರುವೆ ಎಂಬ ಒಂದು ಯೋನಿಯಲ್ಲೇನೆ ಜನ್ಮ ಎಷ್ಟಾದವು? ಸೃಷ್ಟಿಕರ್ತ ಅಂದರೆ ಆ ಎಕ್ಸ್ ಎಂಬ ಒಂದೇ ಒಂದು ಜೀವಿ ಅಲ್ಲಿ ಹುಟ್ಟಬೇಕು. ಬೇಡ, ಕಪ್ಪು ಇರುವೆ ಎಂಬ ಯೋನಿಯಲ್ಲೇನೆ ಎಷ್ಟು ಜನ್ಮ ಆಗಿದೆ ಯಾರಿಗೆ ಗೊತ್ತು? ಗೊತ್ತಿಲ್ಲ. ಆ ಕಪ್ಪು ಇರುವೆ ಎಂಬ ಯೋನಿ ಮುಗಿತು ಕೆಂಪು ಇರುವೆ ಎಂಬ ಯೋನಿಯಲ್ಲಿ, ಕೆಂಪಿರುವೆಯಲ್ಲಿ ಮುಗಿತು ಕಟ್ಟಿರುವೆಯಲ್ಲಿ. 2 ಜಾತಿ ಇರುವೆಗಳಲ್ಲಿ ಇರುವೆ ಎಂಬ ಒಂದು ಯೋನಿಯಲ್ಲೇನೆ ಜನ್ಮ ಎಷ್ಟಾದವು? ಇಲ್ಲ, ಮುಗಿತು. ಕತ್ತೆ, ಕೋಣ, ಹಂದಿ, ನಾಯಿ, ಹಾವು, ಆಕಳು, ಏನು ಎಲ್ಲ ಅದು. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ. 84ನೆಯ ಯೋನಿ ಮನುಷ್ಯ ಯೋನಿ. 83,99,999 ಯೋನಿಗಳಲ್ಲಿ ಜ್ಞಾನ ಎಂಬ ಒಂದು ಪದಾರ್ಥವಿದೆ, ಅದನ್ನು ಪಡೆಯಬೇಕು ಎಂಬ ವಿಚಾರವೇ ಬಂದಿರುವುದಿಲ್ಲ. ಜ್ಞಾನ ಇದೆ, ಅದನ್ನು ಪಡೆಯಬೇಕು ಎಂಬ ವಿಚಾರ ಬಂದದ್ದೇ ಮನುಷ್ಯ ಯೋನಿಯಲ್ಲಿ. ಅಂತಹ ಇಷ್ಟೆಲ್ಲ ದಾಟಿ ಬಂದದ್ದು ಮನುಷ್ಯನಾಗಿ ಹುಟ್ಟಿದ. ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ.
ಬ್ರಾಹ್ಮಣನಾಗಿ ಹುಟ್ಟಬೇಕಾದರೆ ಜನ್ಮ ಶತಕೋಟಿ, ಕೋಟಿ ಕೋಟಿ 1 ಇಂಟು 100, 100 ಕೋಟಿ ಜನ್ಮ ಆದರೆ ಮಾನವ, ಆ ಮನುಷ್ಯನಾಗಿ 100 ಒಂದು ಕೋಟಿ ಒಂದು ಸಮೂಹ, 1 2ನೇ ಕೋಟಿ 3ನೇ ಕೋಟಿ 100 ಕೋಟಿ ದಾಟಿದರೆ ಬ್ರಾಹ್ಮಣ. ಬ್ರಾಹ್ಮಣನಾಗಿ ಹುಟ್ಟಿದ ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ನನ್ನ ಭಕ್ತ ಹರಿಸರ್ವೋತ್ತಮ ವಾಯುಜೀವೋತ್ತಮ ಎಂತ ಹೇಳ್ತಕ್ಕಂತಹ ವಿಷ್ಣು ಭಕ್ತರ ಮನೆಯಲ್ಲಿ ಹುಟ್ಟಿ ಬರಬೇಕಾದರೆ ಬ್ರಾಹ್ಮಣನಾಗಿ 100 ಸಲ 1 ಕೋಟಿ ಬಾರಿ ಹುಟ್ಟಿದರೆ 1 ಸಲ ಆಯಿತು. ಹಾಗೆ 100 ಬಾರಿ ಆದರೆ ಆಗ ಹರಿಯ ಭಕ್ತನಾಗಿ ಹುಟ್ಟುವ ಯೋಗ್ಯತೆ ಸಿಗುತ್ತದೆ. ಈಗ ನಾವು ಆ ಸ್ಥಳದಲ್ಲಿ ಇದ್ದೀವಿ ಅಂತಂದರೆ ಎಷ್ಟು ಹಿಂದೆ ನಾವು ಮಾಡಿ ಬಂದಿದ್ದೇವೆ ಅಂತ ವಿಚಾರ ಮಾಡಿಕೊಳ್ಳಬೇಕು. ಅದಕ್ಕೆ ತರವಕಾರ ಹೇಳ್ತದೆ, ಇಹ ಚೇತ್ ಅವೇದೀತ್ ಸತ್ಯಂ ಅಸ್ತಿ ನ ಚ ಇಹ ಅವೇದೀತ್ ಮಹತೀ ವಿನಷ್ಟಿ. ಈಗ ನೀವು ಆ ಭಗವಂತನ ಜ್ಞಾನ ಮಾಡಿಕೊಂಡಿದ್ದೀರಿ ಅಂದರೆ ಸತ್ಯಮಸ್ತಿ, ನಿಮ್ಮ ಸ್ಥಾನ ಮೋಕ್ಷ ಭದ್ರವಾಗಿ ನಿಶ್ಚಿತವಾಗಿ ಸಿಗುತ್ತದೆ. ನಚ ಇಹ ಅವೇದೀತ್, ಈಗೇನಾದರೂ ನೀವು ಪಡೆಯಲ್ಲ ಅಂತಂದರೆ ಮಹತೀ ವಿನಷ್ಟಿ, ಮತ್ತೆ ತಾ ಪ್ರಕಾರ ಹಂದಿ ನಾಯಿ ಕತ್ತಿ ಕೋಣಗಿನಾಗಿ ಮತ್ತೆ ಸಹಿತ ಇರಬೇಕು. ಉದ್ಧಾರ ಆಗೋದು ಯಾವಾಗ? ಸ್ವರ್ಗ ನರಕ ಭೂಲೋಕ ಟ್ರಯಾಂಗಿಲ್ ಅಷ್ಟೇ ಇಲ್ಲ, ಅದರ ಮೇಲೋಕಗಳಿವೆ. ಲಿಂಗಭಂಗ ಮಾಡಿಕೊಂಡು ಹರಿಯ ಇಚ್ಛೆ ಎಂಬ ಬಂಧಸ್ಥಿತಿ ಕಳೆದುಕೊಂಡು ಮುಕ್ತರಾಗುವುದು ಮುಖ್ಯವಾಗಿದೆ. ಭಗವಂತ ಅನುಗ್ರಹ ಪಡೆಯೋದು ಮುಖ್ಯವಾಗಿದೆ. ಅದನ್ನು ಪಡೆಯಬೇಕಾದರೆ ಜ್ಞಾನ ಪಡೆಯಲಿಕ್ಕೇ ಬೇಕು. ಭಗವಂತನಲ್ಲಿ ಭಕ್ತಿಯನ್ನು ಮಾಡಲೇಬೇಕು. ಭಕ್ತಿ ಒಂದೇ ತಾರಕ ಅಂತ ದೋಷ ಮಾಡ್ತಾ ಇದ್ದಾರೆ ಸನಕಾದಿಗಳು. ಸನಕಾದಿಗಳು ಹೊರಟು ಹೋದರು. ಋತುರಾಜ ತಪಸ್ಸು ಮಾಡಿ ತಾನು ಪತ್ನಿ ಅರ್ಚಿಯಿಂದ ಕೂಡಿಕೊಂಡು ತಾನು ತಪಸ್ಸು ಮಾಡಿದ್ದಾನೆ. ದೇಹವನ್ನು ಬಿಟ್ಟ. ಅರ್ಚಿಯು ಕೂಡ ಪತಿ ಸಹ ಮಾಡಿದ್ದಾಳೆ. ಹೀಗೆ ಸುಮಹತ್ತರವಾದ ಪುಣ್ಯವಾದಕ್ಕಂಥ ಇದನ್ನು ಯಾರು ಹೇಳುತ್ತಾರೆ, ಯಾರು ಕೇಳುತ್ತಾರೆ, ಋತುರಾಜನಿಗೆ ಪದವೀಮಿಯಾತ್ ಬ್ರಾಹ್ಮಣ ಬ್ರಹ್ಮವಚ್ಚಿ ವಚಸ್ವಿ. ಬ್ರಾಹ್ಮಣ ಬ್ರಹ್ಮವಚಸ್ಸುಗಳಾಗ್ತಾನೆ. ರಾಜನು ರಾಜಕ್ಷತ್ರಿಯನಾಗಿದ್ದರೆ ಭೂಮಂಡಲಿಗೆ ರಾಜನಾಗುತ್ತಾನೆ. ವೈಶ್ಯನ ಕೇಳಿದರೆ ಸಂಪತ್ತು ಬರುತ್ತದೆ. ಶೂದ್ರನಾಗಿದ್ದರೆ ಉತ್ತಮ ಜಾತಿಯ ಹುಟ್ಟಿ ಬರ್ತಾನೆ ಅಂತ ಹೀಗೆ ಹೇಳಿ, ಯಾರಿಗೆ ಪ್ರಜೆಗಳು ಇಲ್ಲವೋ ಒಳ್ಳೆ ಮಕ್ಕಳಾಗ್ತಾರೆ, ಧನ ಇಲ್ಲವೋ ಧನವೂ ಬರುತ್ತದೆ. ಹೀಗಾಗಿ ಯಾರಿಗೆ ಕೀರ್ತಿ ಇಲ್ಲವೋ ಒಳ್ಳೆಯ ಕೀರ್ತಿ ಬರುತ್ತದೆ. ಯಾವ ಮೂರ್ಖನಾಗಿದ್ದಾನೆಯೋ ಪಂಡಿತನಾಗುತ್ತಾನೆ. ಇಂತಹ ಸ್ವಸ್ತಿಯನ್ನು ಕೊಡುವಂತಹ ಈ ಕಥೆಯನ್ನು ಎಲ್ಲರೂ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ